ಹೀಗೆ ಬಹಳ ತಡಾಗಾದ್ರೂ ಕೂಡ ಬೆಂಗಳೂರಿನಲ್ಲಿ ಮೆಟ್ರೋ ಕ್ರಾಂತಿ ನಡೀತಾ ಇದೆ. ಬಹುನಿರೀಕ್ಷಿತ ಹಳದಿ ಮೆಟ್ರೋ ನಿಲ್ದಾಣವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ. ಇನ್ಮುಂದೆ ಹಳದಿ ಮಾರ್ಗದಲ್ಲೂ ಪ್ರಯಾಣಿಕರು ಹೀಗೆ ಪ್ರಯಾಣಿಸಬಹುದಾಗಿದೆ. ಸೊ ಹಳದಿ ಮಾರ್ಗ ಎಲ್ಲೆಲ್ಲಿ ಬರುತ್ತೆ, ಯಾವ್ಯಾವ ನಿಲ್ದಾಣಗಳಿದೆ, ಇದರ ವಿಶೇಷತೆ ಏನೇನು, ಎಷ್ಟು ಮಂದಿ ಪ್ರಯಾಣಿಕರಿಗೆ ಇದು ಅನುಕೂಲ ಆಗ್ಬೋದು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ಕ್ರಾಂತಿ. ಇನ್ಮುಂದೆ ಹಳದಿ ಮಾರ್ಗದಲ್ಲೂ ಪ್ರಯಾಣಿಕರ ಹಬ್ಬ. ಇದು ಅಂತಿಂತ ಕ್ರಾಂತಿಯಲ್ಲ, ಮೆಟ್ರೋ ಕ್ರಾಂತಿ. ಇಡೀ ಭಾರತವೇ ಬೆಂಗಳೂರಿನತ್ತ ತಿರುಗಿ ನೋಡುವ ಅಭಿವೃದ್ಧಿಯ ಪರ್ವ ಇದಾಗಿದೆ. ಟ್ರಾಫಿಕ್ ಜಂಜಾಟಕ್ಕೆ ಸಿಲುಕಿ ಪರದಾಡ್ತಾ ಇದ್ದ ಸಿಲಿಕಾನ್ ಸಿಟಿ ಮಂದಿಯ ಸಂಕಷ್ಟಕ್ಕೆ ಬ್ರೇಕ್ ಬಿದ್ದಂತಾಗಿದೆ. 11 ವರ್ಷಗಳ ಕನಸು ನನಸಾಗಿದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆಯಾಗಿದೆ. ಬೆಂಗಳೂರಿನ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಕಾಮಗಾರಿ 2014ರಲ್ಲಿ ಆರಂಭ ಆಗಿತ್ತು. 2021ಕ್ಕೆ ಪೂರ್ಣಗೊಂಡಿತ್ತು. ಆದರೆ ನಾನಾ ಕಾರಣಗಳಿಂದ ಉದ್ಘಾಟನಾ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ. ಇದೀಗ ಕಾಮಗಾರಿ ಶುರುವಾದ 11 ವರ್ಷಗಳ ಬಳಿಕ ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ಹಾಗಾದ್ರೆ ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಕಾಮಗಾರಿ ಆರಂಭ ಆಗಿದ್ ಯಾವಾಗ, ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ, ಟ್ರಾಫಿಕ್ ಹಬ್ ಅಂತ ಕರೆಸಿಕೊಳ್ಳುವ ಎಲೆಕ್ಟ್ರಾನಿಕ್ ಸಿಟಿ ಮಂದಿಗೆ ಹೇಗೆಲ್ಲ ಅನುಕೂಲ, ಈ ಬಗ್ಗೆ ಮಾಹಿತಿ ಕೊಡ್ತೀವಿ ನೋಡಿ. ಯೆಲ್ಲೋ ಲೈನ್ನಲ್ಲಿ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚರಿಸಲಿದೆ. ಸಂಚಾರದ ಅವಧಿ 35ರಿಂದ 45 ನಿಮಿಷ ಇರಲಿದೆ. ಒಟ್ಟು 16 ನಿಲ್ದಾಣಗಳು 3 ಮೆಟ್ರೋ ಲೈನ್ಗೆ ಸಂಪರ್ಕ ಕಲ್ಪಿಸುತ್ತವೆ. ಹಸಿರು, ಗುಲಾಬಿ ಮತ್ತು ನೇರಳೆ ಮಾರ್ಗವನ್ನ ಯೆಲ್ಲೋ ಲೈನ್ ಸಂಪರ್ಕಿಸುತ್ತೆ. ಆರಂಭದಲ್ಲಿ ಪ್ರತಿ 30 ನಿಮಿಷಕ್ಕೊಮ್ಮೆ ರೈಲು ಸಂಚರಿಸಲಿದೆ. ಚಾಲಕ ರಹಿತ ರೈಲು ಇದಾಗಿದ್ದು ಆರಂಭದಲ್ಲಿ ಚಾಲಕ ಇರಲಿದ್ದಾರೆ. ಕನಿಷ್ಠ ದರ 10 ರೂಪಾಯಿಯಿಂದ ಗರಿಷ್ಠ 60 ರೂಪಾಯಿವರೆಗೆ ಟಿಕೆಟ್ ದರ ಇದೆ. ಬರೋಬ್ಬರಿ 8 ಲಕ್ಷ ಪ್ರಯಾಣಿಕರಿಗೆ ಅನುಕೂಲ ಆಗಲಿದ್ದು ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಸಮಸ್ಯೆ ಬಹುಮಟ್ಟಿಗೆ ನಿವಾರಣೆಯಾಗಲಿದೆ. ಇನ್ನು ಹಳದಿ ಮಾರ್ಗದ ನಿಲ್ದಾಣಗಳು ಎಲ್ಲೆಲ್ಲಿ ಬರುತ್ತೆ ಎನ್ನುವುದನ್ನೇ ನೋಡುವುದಾದರೆ, ಬೊಮ್ಮಸಂದ್ರ, ಹೆಬ್ಬಗೋಡಿ, ಹುಸ್ಕೂರು ರಸ್ತೆ, ಇನ್ಫೋಸಿಸ್ ಫೌಂಡೇಶನ್, ಎಲೆಕ್ಟ್ರಾನಿಕ್ ಸಿಟಿ, ಬೆರಟೇನ್ ಅಗ್ರಹಾರ, ಹೊಸ ರಸ್ತೆ, ಸಿಂಗಸಂದ್ರ, ಕುಡ್ಲಗೇಟ್, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬಿಟಿಎಂ ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ, ಆರ್ವಿ ರಸ್ತೆಯಲ್ಲಿ ನಿಲುಗಡೆ ಇರಲಿದೆ. ಹಳದಿ ಮಾರ್ಗಕ್ಕೆ ಸಂಪರ್ಕಿಸುವಂತಹ 3 ಇಂಟರ್ಚೇಂಜ್ ನಿಲ್ದಾಣಗಳು ಕೂಡ ಇದೆ. ಆರ್ವಿ ರಸ್ತೆ, ಜಯದೇವ ಆಸ್ಪತ್ರೆ ನಿಲ್ದಾಣ, ಸಿಲ್ಕ್ ಬೋರ್ಡ್ ಇಂಟರ್ಚೇಂಜ್ ನಿಲ್ದಾಣಗಳಾಗಿವೆ. 5057 ಕೋಟಿ ವೆಚ್ಚದ ಹಳದಿ ಮೆಟ್ರೋ ನಿಲ್ದಾಣಕ್ಕೆ ಮೋದಿ ಚಾಲನೆ ಕೊಟ್ಟರೆ, ಮತ್ತೊಂದು ಕಡೆ ಮೆಟ್ರೋ 3ನೇ ಹಂತಕ್ಕೂ ಶಂಕುಸ್ಥಾಪನೆಯನ್ನ ಪ್ರಧಾನಿ ಮೋದಿ ನೆರವೇರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.